ಸೊ ಗೈಸ್ ನಿನ್ನೆ ರಾತ್ರಿ ರೂಮ್ ಸಿಕ್ಕೈತಿ. ಈಗ ಜಳಕ ಮಾಡಕ್ಕೆ ನದಿ ಹೊಂಟೀನಿ. ಮಗ ಲುಂಗಿ ತೊಗೊಳಕ್ಕೆ ಬಂದೀವ್ರಿ. ಲುಂಗಿ ಐತಿ ಮನ್ಯಾಗ ಬಿಟ್ಟು ಬಂದಾನು. ಏ ಮನಗಣ ಕಾಣತ್ತಪ್ಪ ಅವಶ್ಯಕ. ಫೈನಲ್ ಲುಕ್. ಸೊ ನದಿ ಸ್ನಾನ ಅದು ಎಲ್ಲ ಮಾಡ್ಕೊಂಡು ನಮ್ಮ ತಮ್ಮ ನಮ್ಮ ಫ್ಯಾಮ್ಲಿ ಎಲ್ಲ ರೆಡಿಯಾಗಿ ಈಗ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ರಾಯರ ದರ್ಶನಕ್ಕೆ ಒಳಗೆ ಹೊಂಟೀವಿ. ದರ್ಶನಕ್ಕಾಗಿ ನೋಡ್ರಿ. ಈಗ ಒಂದ್ಸಲ ದರ್ಶನ ಆಗೈತಿ, ಇನ್ನ ಅಲಂಕಾರ ಮಾಡತ್ತಾರು ಗುರುಗಳದ. ಆಮೇಲೆ ಅಲಂಕಾರ ಆದ್ಮ್ಯಾಗ ಮತ್ತೊಂದ್ಸಲ ದರ್ಶನಕ್ಕೆ ಹೋಗ್ತೀವಿ. ಈಗ ಸದ್ಯಕ್ಕೆ ಮಮ್ಮಿ ಪಪ್ಪ ಎಲ್ಲೂ ಹೋಗ್ಯಾರು, ಸಿಗವಾರ ಹೋಗ್ಯಾರು, ಹುಡ್ಕಾಡತ್ತೀವಿ. ನಾವು ಫೋಟೋ ಹೊಡ್ಕೊಳ್ದ್ರಾಗ ಬಿಜಿ ಇದ್ವಿ, ಅವರೆಲ್ಲೇ ಹೋಗ್ಯಾರು ಅಂದರೆ ಇಲ್ಲೇನೋ ದೇಣಿಗೆ ಕೊಡಕ್ಕೆ. ಸೊ ಹಿಯರ್ ಇಟ್ ಈಸ್. ವಾವ್, ವಾವ್. ಮಠ ತೋರಿಸಿ ಕೂಡಲೇ ಒಮ್ಮೆ ರಾಯರ ಹೆಸರು ಬಂತು. ಮಸ್ತ್ ಮಸ್ತ್. ಇದು ಪರಿಮಳ ಪ್ರಸಾದಕ್ಕೆ ಲೈನ್ ಹಚ್ಚಿದ್ವಿ. ಅವಾಗ ಮಮ್ಮಿ ಪಪ್ಪ ಹಚ್ಚಿದ್ರು, ಪ್ರಸಾದ ತೊಗೊಂಬಂದರು. ಇದು ಪರಿಮಳ ತೀರ್ಥ ಅಂತ ಮೊನ್ನೆ ರಾಯರ ಆರಾಧನೆ ಟೈಮ್ ಒಳಗೆ ಉದ್ಘಾಟನೆ ಮಾಡ್ಯಾರು. ಸೊ ಮಸ್ತ್ ಐತಿ. ಯಾರಾದ್ರೆ ಮಂತ್ರಾಲಯಕ್ಕೆ ಬಂದ್ರೆ ಇದನ್ನು ನೋಡಲ್ದು ಹೋಗ್ಬೇಡ್ರಿ. ನಾವು ಸೆಕೆಂಡ್ ಟೈಮ್ ದರ್ಶನ ಮುಗಿಸ್ಕೊಂಡು ಇಲ್ಲೆಲ್ಲ ಸುತ್ತಾಡಕತ್ತಿದ್ದೀವಿ. ಆಮೇಲೆ ಮತ್ತೆ ಒಳಗೆ ಹೋಗಿದ್ವಿ. ಒಳಗೆ ಹೋದ್ಮ್ಯಾಗ ನಮ್ದು ಏನು ಲಕ್ಕೋ ಏನೋ ಗೊತ್ತಿಲ್ಲ, ಅಲ್ಲಿ ಯಾರೊಬ್ರು ಬಂದ್ರೆ ಆಮೇಲೆ ನೀವು ಇಲ್ಲಿ ಊಟ ಬಡ್ಸಕ್ಕೆ ಬರ್ತೀರಣ್ಣ ಅಂತ ಕೇಳ್ರಿ ಇಲ್ಲಿ ಒಬ್ರನ್ನ. ಆಯ್ತು ರೀ ಅಣ್ಣ ಅಂತಂತ ನಾವು ಫುಲ್ ಖುಷಿಯಾಗಿ ಬರ್ತೀವ್ರಿ ಅಂತ ಅಂದೆವು. ಆಮೇಲೆ ಈ ಥರ ಒಂದು ಬಿಲ್ಲ ಕೊಟ್ರು ನಮಗೆ. ಈ ಥರ ಬಿಲ್ಲ ಕೊಟ್ಟು ನೀವು ಇಲ್ಲಿ ಸೇವೆ ಮಾಡಬೇಕು ಅಂದರು. ನಾವ್ರಿ ಫುಲ್ ಖುಷಿ ಆದ್ವಿ. ಆಯ್ರಣ್ಣ ನೀವೇನು ಹೇಳ್ತೀರ ಅದು ಮಾಡ್ತೀವಿ ಅಂದ್ವಿ. ಆಮೇಲೆ ನಮ್ಗೆ ಅಡ್ಗೆ ಬಡ್ಸಕ್ಕೆ ನಿಲ್ಲಿಸ್ಬಿಟ್ರಿ. ಫುಲ್ ಖುಷಿ ಆಯ್ತು ನಮ್ಗೆ. ಏನೋ ನಮ್ಮ ಲಕ್ ಏನೋ ಗೊತ್ತಿಲ್ಲ, ರಾಯರ ಕೃಪೆನಂತ ಹೇಳ್ಬೇಕು ಇದಕ್ಕೆ.
ಸೇವೆ ಯಾವ ಥರ ಆದರೂ ಸೇವೆನೇ. ಆಮೇಲೆ 2 ಗಂಟೆ ಆಯಿತು, ನಾವು ಭೀ ಊಟ ಮಾಡೋಕ್ಕೆ ಬಿಟ್ವಿ. ಊಟ ಅದು ಮಾಡಿದ್ವಿ, ಆಮೇಲೆ ಹೊರಗೆ ಬಂದ್ಬಿಟ್ವಿ. ಆಯ್ತಾ ಇಲ್ಲಿ ಮಹಾದ್ವಾರ ಮುಂದೆ ಇಲ್ಲಿ ನಿಮ್ಗೆ ಟೈಮ್ ಸಿಕ್ತಂದ್ರೆ ಇದನ್ನೆಲ್ಲ ನೋಡ್ಬೋದು. ಇಲ್ಲಿ ಬಹಳಷ್ಟು ನಮ್ಗೆ ತಿಳ್ಕೊಳ್ಬೇಕಾಗಿದ್ದು ಭಾಳಷ್ಟು ನಮ್ಮ ದೇವಾನುದೇವತೆಗಳ್ದ ರೂಪಗಳ, ಆಮೇಲೆ ಹಿಂದೆ ಏನೇನು ನಡೆದಿತ್ತಲ್ಲ ಅದೆಲ್ಲ ಇಲ್ಲಿ ಮಸ್ತ್ ಚಿತ್ರಪಟ ಒಳಗೆ ತೋರಿಸ್ಕೊಟ್ಟಾರ. ಮಂತ್ರಾಲಯಕ್ಕೆ ಬಂದ್ರಂದ್ರೆ ಮೇನ್ ನೀವು ಮಹಾದ್ವಾರ ಒಳಗೆ ಎಂಟ್ರಿ ಆದ್ರಂದ್ರೆ ಇದೆಲ್ಲ ನೋಡ್ಬೋದು. ಎಷ್ಟು ಮಸ್ತಾಗಿ ಎಲ್ಲ ವಿವರಣೆ ಕೊಟ್ಟಾರ ಅವರು. ಸೊ ಇದೆಲ್ಲ ನೋಡ್ಕೊಂಡು ನಾವು ಚಹಾ ಕುಡಿಯೋಕೆ ಹೋದ್ವಿ. ಚಹಾ ಕುಡಿದಾದ್ಮೇಲೆ ರೂಮಿಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಡೈರೆಕ್ಟ್ ಈವ್ನಿಂಗ್ ರಥೋತ್ಸವಕ್ಕೆ ಬಂದುಬಿಟ್ವಿ. ಸೊ ಇಲ್ಲಿ ರಥೋತ್ಸವ ಸ್ಟಾರ್ಟ್ ಆಗೈತಿ ನೋಡ್ರಿ. ರಥೋತ್ಸವ ಮುಗಿದ್ಮ್ಯಾಗ ನಾವು ರಾತ್ರಿ ಬಂದು ಊಟ ಮಾಡಿದ್ವಿ. ಇಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಗುರುಗಳನ್ನ ಮೀಟ್ ಆಗಕ್ಕೆ ಹೋಗಿದ್ವಿ. ಅಲ್ಲಿ ಅವ್ರು ಮಂತ್ರಾಕ್ಷತೆ ಕೊಟ್ಟರು. ರಥೋತ್ಸವ ಆದಮೇಲೆ ಯಾರೂ ಕೂಡ ಗುರುಗಳನ್ನ ಮೀಟ್ ಆಗಲ್ದ ಹೋಗಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಗುರುಗಳನ್ನ ಮೀಟ್ ಆಗಿ ಹೋಗ್ರಿ ದಯವಿಟ್ಟು. ಫೈನಲಿ ನಾವು ಮನೆಗೆ ಹೊಂಟೀವಿ. ಮಂತ್ರಾಲಯಕ್ಕೆ ಒಮ್ಮೆ ಹೋದ್ರಂದ್ರೆ ಮನೆಗೆ ಹೋಗೋಕೆ ವಾಪಸ್ ಮನಸ್ಸು ಆಗೋದಿಲ್ಲ, ರಾಯರ್ನ ಬಿಟ್ಟ. ಖರೆ ಏನು ಮಾಡೋಕ್ಕಾಗಂಗಿಲ್ಲ ರೀ, ಹೋಗಬೇಕು, ಜೀವನ ಐತ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಸಿಗುವ, ಮತ್ತೆ ಬರ್ತೀನಿ. ರಾಯರ ಕೃಪೆ ಇತ್ತಂದ್ರೆ ಆದಷ್ಟು ಬೇಗ ರಾಯರ ಕರ್ಕೊಲಿ ಮತ್ತೊಮ್ಮೆ. ಕಣ್ಣಾಗ ನಿದ್ದೆ ಫುಲ್ಲು ಬರತ್ತಿತ್ತು, ನಿದ್ದೆ ಆಗಿರಲಿಲ್ಲ. ಟ್ರೈನಕ್ಕೆ ವೇಟ್ ಮಾಡತ್ತಿದ್ವಿ. ಟ್ರೈನ್ ರಾತ್ರಿ 12 ಗಂಟೆಗಿತ್ತು, ಆದರೂ ಲೇಟ್ ಮಾಡತ್ತಿತ್ತು. ಸೊ ಫೈನಲಿ ಟ್ರೈನ್ ಬತ್ತು. ಟ್ರೈನ್ ಒಳಗೆ ಕುತ್ಕೊಂಡು ನನ್ನ ಮೊಬೈಲ್ ಸ್ಟೋರೇಜ್ ಎಲ್ಲ ಫುಲ್ ಆಗಿತ್ತು, ಹಾಗಾಗಿ ಮುಂದೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಬೆಳಗ್ಗೆ ಬಿಜಾಪುರದಾಗಿಂದು ವಿಡಿಯೋ ಐತಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ನಾನು ತಪ್ಪಿದ್ನಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಸೊ ಏನಾದರೂ ತಪ್ಪಿದ್ರೂ ಕೂಡ ಕ್ಷಮಿಸ್ರಿ. ಸೊ ಫೈನಲಿ 8:40ಕ್ಕೆ ನಾವು ಬಿಜಾಪುರಕ್ಕೆ ಬಂದ್ವಿ. ಸೊ ಈ ವಿಡಿಯೋ ಮುಖಾಂತರ ಇಲ್ಲೇ ನಂದು ವ್ಲಾಗ್ ಸ್ಟಾಪ್ ಮಾಡ್ತೀನಿ. ಸೊ ಮತ್ತೊಂದು ವಿಡಿಯೋ ಒಳಗೆ ಸಿಗುನು. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ.